ಅತ್ತೆ ಅವ್ರೆ ಜಾಜಿ ಅತ್ತಿಗೆ ಬರ್ಡೇನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ರೆ ಹೇಗೆ? ಗ್ರ್ಯಾಂಡ್ ಅಂದ್ರೆ ಹೇಗೆ? ಈ ಸರ್ಕಾರದವರು ಸಾಧನಾ ಸಮಾವೇಶ ಅಂತ ಮಾಡ್ತಾರಲ್ಲ ಹಾಗೆ. ವರ್ಷ ಇಡೀ ಕೊಳ್ಳೆ ಹೊಡೆದಿರೋ ದುಡ್ಡನ್ನ ಒಂದ್ ದಿವಸ ಎಲ್ಲ ಹಂಚ್ಕೊಂತಾರಲ್ಲ ಹಾಗೆ. ಹಂಚ್ಕೊಳ್ಳೋದಕ್ಕೆ ಯಾರೂ ಕೊಳ್ಳೆ ಹೊಡೆದಿಲ್ವಲ್ಲ. ಅತ್ತೆ ಅವ್ರೆ ನಾನು ಉದಾಹರಣೆ ಕೊಟ್ಟೆ ಅಷ್ಟೇ. ಹೌದು, ಬರ್ಡೇಗೆ ನೀವೇನ್ ಗಿಫ್ಟ್ ಕೊಡ್ತಾ ಇದ್ದೀರಾ? ನಾನೇನೋ ಒಂದ್ ಗಿಫ್ಟ್ ಕೊಟ್ಟೆ ಕೊಡ್ತೀನಪ್ಪ. ಆದ್ರೆ ಅದನ್ನ ಯಾರಿಗೂ ಹೇಳಲ್ಲ. ಬರ್ಡೇ ದಿವಸ ನಿಮಗೆ ಗೊತ್ತಾಗುತ್ತೆ. ಲೇ ಪದ್ದು, ನಾವೇನ್ ಗಿಫ್ಟ್ ಕೊಡೋದು? ನೋಡ, ನಾವ್ ಅವ್ರಿಗೆ ವಾಚ್ ಗಿಫ್ಟ್ ಕೊಡೋಣ ಅಂತ ಹೋದ್ರೆ ಈಗಾಗ್ಲೇ ಅವ್ರ ಹತ್ರ 1 ಡಜನ್ ವಾಚ್ ಇದೆ. ಡ್ರೆಸ್ ಕೊಡೋಣ ಅಂತ ಹೋದ್ರೆ ಕಬೋರ್ಡ್ ತುಂಬಾ ಅದೇ ತುಂಬಿದೆ. ನಾವು ಕೊಡೋ ಲಿಪ್ಸ್ಟಿಕ್ ಕಲರ್ ಅವ್ರಿಗೆ ಇಷ್ಟ ಆಗಲ್ಲ. ಅದಕ್ಕೆ ಈ ಫಾರಿನ್ ಶಾಂಪೂ ಗಿಫ್ಟ್ ಕೊಟ್ಬಿಟ್ರೆ ಹೇಗೆ? ಕರೆಕ್ಟ್ ಕಣೋ. ಈ ಶಾಂಪು ಹಾಕೊಂಡು ಸ್ನಾನ ಮಾಡಿ ನಿಮ್ ಕೂದಲು ಒಳ್ಳೆ ಮಿರ ಮಿಂಚತ್ತೆ ಅಂದ್ರೆ ಅವ್ರು ಖುಷಿ ಆಗ್ಬಿಡ್ತಾರೆ. ಆಗ ಖುಷಿಯಾಗಿ ನಮ್ಗೆ 200 ರೂಪಾಯಿ ಕೊಡ್ತಾರೆ. ನಮ್ ದುಡ್ಡು ನಮ್ಗೆ ವಾಪಸ್ ಬರುತ್ತೆ. ಮತ್ತೆ ಯಾಕೆ ತಡೋನು, ಈ ಗಿಫ್ಟ್ ನ ಇವಾಗ್ಲೇ ಕೊಟ್ಬಿಡೋಣ. ಜಾಜಿ ಅತ್ಗೆ, ಜಾಜಿ ಅತ್ಗೆ. ಏನ್ ಕರ್ದಿದ್ದು? ಅಯ್ಯೋ ಅತ್ಗೆ ಬನ್ನಿ ಕೂತ್ಕೊಳ್ಳಿ. ಗೊತ್ತಾಯ್ತು ಬಿಡಿ, ಮಸಾಲ ದೋಸೆ ತಿನ್ನಕ್ಕೆ ಮನಿ ಬೇಕಾ? ಅತ್ಗೆ ನಿಮ್ಮ ಬರ್ತ್ಡೇ ಹತ್ರ ಬರ್ತಾ ಇದೆ ತಾನೆ, ಅದಕ್ಕೆ ನಾವಿಬ್ರು ಸೇರಿ ಏನಾದ್ರೂ ಪ್ರೆಸೆಂಟೇಶನ್ ಕೊಡೋಣ ಅಂತಿದೀವಿ. ನೀವು ನಮ್ಗೆ ಪ್ರೆಸೆಂಟೇಶನ್ ಕೊಡ್ತೀರಾ? ಹೌದು, ನೀವ್ ಇನ್ನೂ ಬ್ಯೂಟಿಫುಲ್ ಆಗಿ ಕಾಣ್ಬೇಕು, ನಿಮ್ ಬ್ಯೂಟಿ ಇನ್ನೂ ಜಾಸ್ತಿ ಆಗ್ಬೇಕು ಅಂತ ನಾನು ವಿಟ್ಲ ಸೇರಿ ಈ ಶಾಂಪೂನ್ ಪ್ರೆಸೆಂಟ್ ಮಾಡ್ತಿದೀವಿ. ಇದು ಅಂತಿಂತ ಶಾಂಪೂ ಅಲ್ಲ, ಫಾರಿನ್ ಶಾಂಪೂ. ಕ್ವೀನ್ ಎಲಿಜಬೆತ್ ಉಪಯೋಗಿಸ್ತಾ ಇದ್ದಿದ್ ಶಾಂಪೂ. ನೀವು ಇದನ್ನ ಉಪಯೋಗಿಸಿದ್ರೆ ನೀವು ಕ್ವೀನ್ ಎಲಿಜಬೆತ್ ಆಗ್ಬಿಡ್ತೀರಾ. ಐ ಆಮ್ ವೆರಿ ಹ್ಯಾಪಿ. ಟೇಕ್ ದಿಸ್. ಮಸಾಲ ದೋಸೆ ತಿಂದು ಮಜಾ ಮಾಡಿ. ಹಬಿ, ಹಬಿ, ಕಮ್ ಹಿಯರ್. ವಾಟ್ ಮೈ ಡಿಯರ್ ಗುಬಿ? ಅಭಿ, ನೀವ್ ಯಾವಾಗ್ಲೂ ಪದ್ದು ಬಿಟ್ಲನ ದಂಡು ಪಿಂಡ ಅಂತ ಅಂತಿದ್ರಲ್ಲ, ಈಗ ನೋಡಿ ಅವರಿಬ್ರು ನನ್ನ ಬರ್ಡೇಗೆ ಫಾರಿನ್ ಶಾಂಪೂನ ಪ್ರೆಸೆಂಟ್ ಮಾಡಿದ್ದಾರೆ. ನೀವು ಗಂಡ ಅಂತ ಇದ್ದೀರಾ, ಗಂಡಕ್ಕೆ. ಲೇ ಮನೆ ಹೇಳ್ರ, ಅದು ಯಾರ ಬಾತ್ರೂಮ್ ಒಳಗಡೆ ನುಗ್ಗಿದ್ರು? ಅಂತ ಬುದ್ಧಿ ಇರೋದು ನಿಮಗೆ, ನಮಗಲ್ಲ. ಅಭಿ, ನನ್ನ ಬ್ಯೂಟಿ ಬಗ್ಗೆ ಅವರಿಬ್ಬರಿಗಿರೋ ಕಾಳಜಿ ನಿಮ್ಗಿದೇನ್ರಿ? ಯಾವತ್ತಾದ್ರೂ ನೀವೇ ಒಂದು ಫೇಸ್ ಕ್ರೀಮ್, ಒಂದು ಶಾಂಪೂ, ಹೋಗ್ಲಿ ಒಂದು ಲಿಪ್ಸ್ಟಿಕ್ ತಂದ್ಕೊಟ್ಟಿದ್ದೀರಾ? ನಾವೇನ್ರಿ ಕೊಡ್ಸೋದು? ನಮ್ಮ ದುಡ್ಡು ಹಂಗಾಗಿ ಕಿತ್ಕೊಂಡೋಗಿ ಅವನ್ನೆಲ್ಲ ನೀವೇ ತಗೋತಿರಲ್ಲ. ಒಂದನ್ನು ಸ್ಪಷ್ಟವಾಗಿ ತಿಳ್ಕೊಂಬಿಡಿ ಜಾಜಿ ಜಂಪಲ್ ದಿನ್ನಿಯವರೇ, ಏನೋ ಅದು ನಮ್ಮ ಸ್ವಂತ ಮನೆ ಆಗಿದ್ರೆ ನೀಟಾಗಿ ಸುಣ್ಣ ಬಣ್ಣ ಹೊಡೆದ್ಬಿಟ್ಟು ಇಟ್ಕೋಬಹುದಪ್ಪ. ಅಭಿ, ನಾನು ನಿಮ್ ವೈಫು. ನೀವು ನನ್ನ ವೈಫ್ ಅನ್ನೋದಕ್ಕೆ ಪ್ರೂಫ್ ಅಂತ ಒಂದು ಮಗು ಬೇಡವೇನ್ರಿ? ಇದ್ರಲ್ಲೇ ಗೊತ್ತಾಗುತ್ತೆ. ಇವರಿಬ್ರು ಈ ಶಾಂಪೂನ ನನಗೆ ಪ್ರೆಸೆಂಟ್ ಮಾಡಿ ಹೀರೋ ಆದ್ರು, ನೀವು ಝೀರೋ ಆದ್ರು. ತದನಂತರ ನಿಮ್ಮಿಬ್ಬರಿಗೂ ಬಾಸ್, ನೀವ್ ಈ ಫೈಲ್ ನ ನೋಡೋ ಇಲ್ಲ, ಸೈನು ಮಾಡಿಲ್ಲ. ಫಾರ್ ಅಂತ ಬರ್ದು ನೀನೇ ಒಂದು ಸೈನ್ ಮಾಡಿ ಈ ಫೈಲ್ ನ ಯಾವ್ದಾದ್ರು ಮೂಲೆಯಲ್ಲಿ ಬಿಸಾಕು. ಯಾಕೆ ಬಾಸ್ ಇಷ್ಟೊಂದು ರಫ್ ಅಂಡ್ ಟಫ್ ಆಗಿ ಮಾತಾಡ್ತಾ ಇದ್ದೀರಾ? ನೋಡಿ, ನನ್ ಜೊತೆಗ್ ಬನ್ನಿ, 2 ಸೈಟ್ ನೋಡ್ಕೊಂಡ್ ಬಂದಿದೀನಿ. ಆ ಡೀಲಿಗೆ ಕೈ ಹಾಕ್ಬಿಡೋಣ. ಇಲ್ಲಿ ಎಲ್ಲರೂ ಸೇರ್ಕೊಂಡು ನನ್ನ ಬುಡಕ್ಕೆ ಕೈ ಹಾಕಿದ್ರೆ ನೀನ್ ಸೈಡ್ ಡೀಲಿಗೆ ಕೈ ಹಾಕೋ. ಯಾಕೆ ಬಾಸ್ ಏನೇನೋ ಮಾತಾಡ್ತಾ ಇದ್ದೀರಾ? ಅಲ್ಲ ಕಣೋ ರೈ ಚಂಪು, ಈಗ ನೋಡು, ನೀನು ನಮ್ಮ ಮನೆಗೆ ಬಂದಾಗಿಂದ ನನ್ನ ಗಮನಿಸಿರ್ಬೇಕು. ನಾನಾಯ್ತು ನನ್ನ ಪಾಡಾಯ್ತು ಅಂತ ಸುಮ್ಮನೆ ಇರ್ತೀನಿ. ನಮ್ಮ ಜಾಜಿ ಜಂಪಲ್ ತಿನ್ನಿಯವರು ಅವ್ರು ಎಲ್ಲಿ ಕೂತಿರ್ತಾರೋ ಅಲ್ಲಿಗೆ ನನ್ನನ್ನು ಕರ್ಸ್ಕೊಂಡು ಅವಮಾನ ಮಾಡ್ತಾರಲ್ಲ, ಇದು ಸರಿನೇನು? ಬಾಸ್, ನಾನು ನೋಡ್ತಾನೆ ಇದ್ದೀನಿ. ನೀವು ನಿಮ್ ಹೆಂಡತಿ ಹತ್ರ ಬೈಸ್ಕೊಂಡ್ ಬರ್ತೀರಾ, ನಾನು ಅವರಿಗೆ ಬುದ್ಧಿ ಕಲಿಸ್ಬೇಕು. ಬರೀ ಇದೇ ಆಗೋಯ್ತು. ರೈಲ್ ಚಂಬ, ನೀನ್ ಅವತ್ತು ರೈಲ್ ಚೆಂಬಿಂದ ಮೇಲಕ್ಕೆ ಬಂದಲ್ಲ, ಅವತ್ತು ನನಗೆ ಏನಂತ ಮಾತು ಕೊಟ್ಟಿದ್ದವ? ಏನ್ ಕೊಟ್ಟಿದೆ? ನಿಮ್ಮ ಹೆಂಡ್ರ ಮಧ್ಯೆ ಪ್ರೀತಿನ ಅರಳಿಸ್ತೀನಿ, ನಿಮ್ಮಿಬ್ಬರನ್ನು ಒಂದು ಮಾಡ್ತೀನಿ ಅಂದೆ. ನೀನು ಬಂದಾಗಿಂದ ನಾನು ಗಮನಿಸ್ತಾನೆ ಇದ್ದೀನಿ. ನಮ್ಮಿಬ್ಬರ ಮಧ್ಯೆ ಪ್ರೀತಿ ಅರಳೋದೇನು ಬಂತು? ಇರೋದು ಎಲ್ಲ ಮುರುಟ್ಕೊಂಡು ಹೋಗ್ತಾ ಇದೆ. ಅಲ್ಲ, ಆ ದಡ್ಡ ಬಡ್ಡಿ ಐಕ್ಳು ಅವ್ರಿಗೇನೋ ಬರ್ತ್ಡೇ ಗಿಫ್ಟ್ ಅಂತ ಯಾವ್ದೋ ಶಾಂಪು ತಂದು ಕೊಟ್ಟಿದ್ದಾರೆ. ಆಗಾಗ ಅವ್ರಿಬ್ರು ಹೀರೋ ಅಂತ. ನೀವೇನ್ರು ಕೊಟ್ರಿ, ನೀವು ಜೀರೋ ಅಂತ ನನ್ನ ಬಾಯಿಗೆ ಬಂದಂಗೆ ಬೈತಾಳೆ. ಡೋಂಟ್ ವರಿ ಬಾಸ್, ಅವರ ಶಾಂಪೂನ ಹಚ್ಕೊಳ್ಳಿ, ಆಮೇಲೆ ಏನಾಗುತ್ತೆ ಅಂತ ನೀವೇ ನೋಡಿ. ಏನಮ್ಮ ಇದು? ಕೂದಲು ಇಷ್ಟೊಂದು ಉದುರಿ ಬಿದ್ದಿದೆ. ಓ ಮೈ ಗಾಡ್, ಯಾವತ್ತೂ ಹೀಗಾಗಿರ್ಲಿಲ್ಲ. ಏನ್ ಹಚ್ಕೊಂಡು ಸ್ನಾನ ಮಾಡಿದೆ? ಪದ್ದು ಬಿಡ್ಲ ನನ್ನ ಬರ್ಡೇಗೆ ಅಂತ ಒಂದು ಫಾರಿನ್ ಶಾಂಪೂನ ಪ್ರೆಸೆಂಟ್ ಮಾಡಿದ್ರು, ಅದನ್ನ ತಲೆಗೆ ಹಾಕೊಂಡು ಸ್ನಾನ ಮಾಡ್ದೆ. ಅರೆ ಹೋಯ್ತು, ಫುಟ್ಪಾತ್ ಅಲ್ಲಿ ಮಾಡ್ತಾ ಇದ್ಲು ಅಂತ ಕಾಣಿಸುತ್ತೆ. ಚೀಪ್ ಆಗಿ ಸಿಕ್ತು ತಂದು ಕೊಟ್ಟು ಬಿಟ್ಟಿದ್ದಾರೆ, ನೀನು ಹಚ್ಕೊಂಡ್ಬಿಟ್ಟಿದ್ದೀಯ. ಓ ಮೈ ಗಾಡ್, ಯಾಕತ್ತೆ? ನೀನ್ ಹೇಗೆ ಒಲಿಸ್ತಾ ಇದ್ರೆ ಕೂದಲೆಲ್ಲ ಉದಿಲಿ ಕೊನೆಗೆ ಬೋಡಿ ಆಗ್ಬಿಡ್ತೀಯ ಅಷ್ಟೇ. ಎಂಥ ಸೊಸೆ ಸಿಕ್ಬಿಟ್ಟೆಮ್ಮ, ಎಲ್ಲೋ ನನ್ನ ಕಲ್ಮ. ಪದ್ದು ಬಿಟ್ಲ, ಕಮ್ ಹಿಯರ್. ಏನತ್ಗೆ? ಏನಾಗಿದೆ ಅಂತ ನೋಡಿ. ಜಾಜಿ ಅವ್ರಿಗೆ ತಲೆ ಕೆಟ್ಟ ಕೂದಲೆಲ್ಲ ಕಿತ್ಕೊಂಡು ಟವಲ್ ಹಾಕೊಂಡ್ಬಿಟ್ಟಿದಾರಲ್ಲ. ಶಟ್ ಅಪ್, ಇದು ಕಿತ್ಕೊಂಡಿದ್ದಲ್ಲ, ಅದಾಗದ ಉದ್ರಿದ್ದು. ಅದ್ಯಾಗತ್ಗೆ? ನನ್ನ ಬರ್ಡೇಗೆ ಅಂತ ಒಂದು ಫಾರಿನ್ ಶಾಂಪೂನ ಪ್ರೆಸೆಂಟ್ ಮಾಡಿದ್ರಲ್ಲಪ್ಪ, ಅದನ್ನ ಹಾಕೊಂಡು ತಲೆ ಸ್ನಾನ ಮಾಡ್ದೆ, ಹೀಗಾಯ್ತು. ಅಯ್ಯೋ, ಅದು ಶಾಂಪೂ ಅಲ್ಲ, ಒಂಥರ ಆಯುರ್ವೇದಿಕ್ ಟಾನಿಕ್. ಮೊದಲು ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ, ಆಮೇಲೆ ತಾನೇ ಸಾಲ್ವ್ ಆಗ್ಬಿಡುತ್ತೆ. ವಾಟ್ ಯು ಮೀನ್?
ಅಂದ್ರೆ ಹಳೆ ಕೂದಲೆಲ್ಲ ಮೊದಲು ಉದುರೋಗ್ಬಿಡತ್ತೆ, ಆಮೇಲೆ ಹೊಸ ಕೂದಲುಗಳು ಬರುತ್ತೆ. ಹಳೆ ಬೇರೆ ಹೋಗಿ ಹೊಸ ಚಿಗುರು ಬಂದಂಗೆ. ಇಷ್ಟಕ್ಕೆ ನಿಂತ್ರೆ ಓಕೆ, ಇದಕ್ಕಿಂತ ಜಾಸ್ತಿ ಆಯ್ತು ನಿಮ್ಮಿಬ್ರು ನಾನ್ ಸುಮ್ನೆ ಬಿಡಲ್ಲ. ನೀವೇನು ಯೋಚನೆ ಮಾಡ್ಬಿಡಿ, ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ನಿಮ್ಮ ತಲೆ ಕೂದಲು ಬೆಳೆದು ರೂಮಿಂದ ಮೆಟ್ಲ ಮೇಲೆ ಬಳ್ಳಿ ತರ ಹಬ್ಬಿಕೊಂಡ್ಬಿಡುತ್ತೆ. ಹೇಳಿ ಜಾಜಿ ಅವ್ರು ಏನ್ ಕರೆದಿದ್ದು? ಬೆಳಗ್ಗೆ ಆಗ್ತಿದ್ದ ಹಾಗೆ ನಿಮ್ ತಲೆ ಕೂದಲು ಇಷ್ಟುದ್ದ ಬೆಳೆದು ಮೆಟ್ಲುವರೆಗೂ ಹೋಗುತ್ತೆ ಅಂತ ಹೇಳಿದ್ರಲ್ಲಪ್ಪ, ಈಗ ನೋಡಿ ಏನಾಗಿದೆ ಅಂತ. ಮತ್ತೆ ಉದುರಿದೆಯಲ್ಲೋ? ಒಂದು 3 ದಿನ ಉದುರುತ್ತೋ, ಆಮೇಲೆ ಚಿಗುರೋದು. ನಿಮ್ಮನ್ನ ನಂಬ್ಕೊಂಡು ನಾನು ಹಾಳಾಗ್ ಹೋದೆ. ಬೆಳಗ್ಗೆ ಬೆಳಗ್ಗೆ ಏನು ನಿಮ್ ತಕರಾರು? ಅಭಿ, ನನ್ ಕೂದಲೆಲ್ಲ ಉದುರು ಹೋಗ್ತಾ ಇದೆ, ತಲೆ ಎತ್ಕೊಂಡು ಓಡಾಡಕ್ ಆಗ್ತಿಲ್ಲ. ಇದಕ್ ನೀವೇ ಏನಾದ್ರೂ ಒಂದು ರೆಮಿಡಿ ಹೇಳ್ಬೇಕು. ಆದಷ್ಟು ಬೇಗ ಒಂದು ಮಗುನ ಮಾಡ್ಕೊಂಡ್ಬಿಡಿ, ಎಲ್ಲ ಸರಿ ಹೋಗ್ಬಿಡುತ್ತೆ. ಅಭಿ, don't talk rubbish. ಯಾರಾದ್ರೂ ಸ್ಪೆಷಲಿಸ್ಟ್ ಡಾಕ್ಟರ್ನ ನೋಡಿದ್ರೆ ರೆಮಿಡಿ ಸಿಗ್ಬೋದೇ? ಹಾಗಾದ್ರೆ ಆ ಡಾಕ್ಟರ್ನ ನೀನೇ ಕರ್ಸು. ಯಾರಮ್ಮ ನೀವು? ನಾನು ಡಾಕ್ಟರ್ ರೋಮಾ ದತ್ತ. ಲಾಮ ಲೋಮಾ ದತ್ತನ? ಲೋಮಾ ದತ್ತ ಅಲ್ಲ, ರೋಮಾ ದತ್ತ. ನಿಮ್ ಕ್ಲಿನಿಕ್ ಎಲ್ಲಿ ಬರುತ್ತೆ? ನಂಬರ್ 111, ಮೀಸೆ ಕಟ್ಟಿಂಗ್ ಕಾಂಪೌಂಡ್, ಗಡ್ಡದಹಳ್ಳಿ ಕ್ರಾಸ್, ಕರಡಿಪುರ, ಜುಟ್ಟಪ್ಪ ನಗರ. ನಮ್ಮ ಬೀಗರು ಅಲ್ಲೇ ಇರೋದು. ನಿಮ್ಮ ಮನೆಯಲ್ಲಿ ಯಾರಿಗೂ ಕೂದಲು ಉದುರ್ತಾ ಇದೆ ಅಂತ ಕಂಪ್ಲೇಂಟ್ ಬಂದಿತ್ತು, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಮ್ ಸೊಸೆಗೆನೆ. ಬನ್ನಿ ಬನ್ನಿ, ಇವಳೇ ನನ್ ಸೊಸೆ. ಚಿಕ್ಕ ವಯಸ್ಸಿಗೆನೆ ಬೋಡಿ ಆಗ್ತಾ ಇದ್ದಾಳೆ, ಸ್ವಲ್ಪ ನೋಡಿ. ಬನ್ನಿ ಡಾಕ್ಟ್ರೆ. ಡಾಕ್ಟ್ರೆ, ನಂಗೆ ತುಂಬಾ ಹೇರ್ ಫಾಲ್ ಆಗ್ತಾ ಇದೆ. ವಿಂಟರ್ ಸೀಸನ್ ಅಲ್ಲಿ ಮರದಿಂದ ಎಲೆಗಳು ಉದುರ್ದ ಹಾಗೆ ತಲೆಯಿಂದ ಕೂದಲು ಉದುರುತ್ತೆ. ಶಾಂಪೂ ಹಚ್ಕೊಂಡ್ಮೇಲೆ ಕೂದಲು ಇಷ್ಟೊಂದು ಉದುರ್ತಾ ಇರೋದು. ಕೂದಲುದ್ರ ವಯಸ್ಸಲ್ಲ, ಆಯಾ ವಯಸ್ಸಿಗೆ ತಕ್ಕ ಹಾಗೆ ನಾವು ನಡ್ಕೋಬೇಕು, ಅದು ಮುಖ್ಯ. ಸುಮ್ನೆ ಒಂದು ಸಾರಿ ಹೀಗೆ ತಲೆ ಸವರ್ಕೊಂಡ್ರೆ ಸಾಕು, ಇಷ್ಟು ಕೂದಲು ಉದುರುತ್ತೆ. ಅಯ್ಯೋ, ಇದೇನಿದು? ಕೊತ್ತಂಬರಿ ಸೊಪ್ಪು ಉದುರ್ತಾ ಇದೆ. ಪೆಸ್ಟಿಸೈಡ್ ಹಚ್ಕೊಂಡು ಸ್ನಾನ ಮಾಡಿದ್ರ? ನೋ ಶಾಂಪೂ. ಅಯ್ಯೋ, ಶಾಂಪೂ ಅಲ್ಲ, ಕ್ರಿಮಿನಾಶಕ. ಹುಳುಗಡ್ ಸಾಯ್ಲಿ ಅಂತ ಔಷಧಿ ಹೊಡಿತಾರಲ್ಲ, ಆ ತರ ಶಾಂಪೂ ಅದು. ಒಂದ್ ನಿಮಿಷ ಬನ್ನಿ ಇಲ್ಲಿ. ಅಯ್ಯೋ, ಡೋಂಟ್ ವರಿ. ಇದೇನಿದು? ಬುಡಾನೆ ಸತ್ತೋಗಿದೆ. 1 ತಿಂಗಳಲ್ಲಿ ತಿರುಪತಿ ಗ್ಯಾರಂಟಿ. ನಿಮ್ಗೆ ಯಾರಾದ್ರೂ ಶತ್ರುಗಳಿದಾರ? ಇದಾರಲ್ಲ, ಪದ್ದು ಬಿಟ್ಲ. ಇವ್ರು ತಂದ್ಕೊಟ್ಟಿದ್ ಶಾಂಪೂ ಹಚ್ಕೊಂಡಿದ್ದಕ್ಕೆ ಈ ಕೂದಲು ಉದುರ್ತಾ ಇರೋದು. ಡೋಂಟ್ ವರಿ, ಈಗ ನಿಮ್ಗೆ ಪೂರ್ತಿಯಾಗಿ ಕೂದಲು ಉದುರ್ಬೇಕಾ ಇಲ್ಲ ಬೆಳಿಬೇಕಾ? ಚಾಯ್ಸ್ ಇಸ್ ಯೋರ್ಸ್. ಏನ್ ಡಾಕ್ಟ್ರೆ ಹೀಗ್ ಹೇಳ್ತಿದ್ದೀರಾ? ಒಬ್ಬ ಲೇಡಿಗೆ ಕೂದಲೇ ಭೂಷಣ. ಚೆಲುವೆಯ ಅಂದದ ಮುಖಕ್ಕೆ ಕೂದಲೇ ಭೂಷಣ. ನಲಿಯುತ್ತ ಬಾಳುವ ನಮಗೆ ಜಾಜಿಯವರೇ ಕಾರಣ. ಸುಮ್ಮನೆ ಇರೋ, ಭಾಷಣ ತಂದ್ಕೊಟ್ಟು ಭೂಷಣ ಅಂತ ಹೊಗಳ್ತಿದ್ದೀರಾ? ಅಯ್ಯೋ, ನೀವು ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ. ಟೆನ್ಷನ್ ಮಾಡ್ಕೊಂಡ್ರೆ ಕೂದ್ಲಿಂದ ಜಾಸ್ತಿ ಉದುರುತ್ತೆ. ನೋಡಿ, ಜನಗಳನ್ನ ಪ್ರೀತಿಯಿಂದ ಮಾತಾಡ್ಸಿ, ಗಂಡನ ಜೊತೆ ಅಂತೂ ಪ್ರೀತಿಯಿಂದ ನಡ್ಕೊಳ್ಳಿ, ಆಗ ಕೂದ್ಲು ತಾನಾಗೆ ಬೆಳೆಯುತ್ತೆ. 1 ನಿಮಿಷ ರೀ. ಈ ಮಾತ್ರನ ದಿನಕ್ಕೊಂದು ತಗೊಳ್ಳಿ, ಸರಿ ಹೋಗ್ಬೋದು. ಡಾಕ್ಟ್ರೆ, ಆಕ್ಚುಲಿ ಏನ್ ಪ್ರಾಬ್ಲಮ್ ಆಗಿರೋದು? 1 ನಿಮಿಷ ಬನ್ನಿ. ಬನ್ನಿ 1 ನಿಮಿಷ. ನೋಡಿದ್ರಾ, ಟಪ್ ಟಪ್ ಅಂತ ಸೌಂಡ್ ಬರ್ತಾ ಇದೆ. ಅಂದ್ರೆ ಬುರ್ಡೆ ಟೊಳ್ಳಾಗ್ಬಿಟ್ಟಿದ್ಯಾ? ಕ್ರಿಮಿನಾಶಕ ಬಳಸಿರೋದ್ರಿಂದ ತಲೆನಲ್ಲಿರೋ ಕೂದಲು ರೂಟ್ಸ್ ಎಲ್ಲ ಬರ್ನ್ ಆಗೋಗ್ಬಿಟ್ಟಿದೆ. ಹಾಗಾದ್ರೆ ನನ್ನ ತಲೆ ಹೇಗ್ ಬಾಚ್ಕೊಳ್ಳಿ, ಹೇರ್ ಸ್ಟೈಲ್ ಹೇಗ್ ಮಾಡ್ಕೊಳ್ಳಿ, ಹೊರಗಡೆ ಹೇಗ್ ಓಡಾಡ್ಲಿ? ಅದಕ್ಕೆ ನಿಮ್ ತಲೆ ಇರೋದನ್ನೇ ಮರ್ತ್ಬಿಡಿ. ಹ್ಯಾಟ್ ಹಾಕೊಂಡು ಓಡಾಡಿ ಇಂಗ್ಲಿಷ್ ಲೇಡಿ ತರ ಕಾಣಿಸ್ತೀರಿ. ಮನೆ ಯಾವುದೋ ಫಾರಿನ್ ಲೇಡಿ ಬಂದ್ಬಿಡಿದೆ. ನಮ್ಮ ಜಾಜಿ ಜಂಬಲ್ ತಿನ್ನಿಯವರು ಬರೋದಕ್ಕಿಂತ ಮುಂಚೆ ಇದನ್ನ ಹಂಗಂಗೆ ಒಳಗೆ ಹಾಕೊಂಡ್ಬಿಡ್ಬೇಕು. ಹಲೋ ಯಂಗ್ ಲೇಡಿ. ಗುಡ್ ಮಾರ್ನಿಂಗ್ ಹವಿ. ನಿಮ್ಗೇನ್ರಿ ಬಂತು ದೊಡ್ಡ ರೋಗ? ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿ ಕೊಡೆ ಹಿಡಿದಿತ್ತಂತೆ. ಅವ್ರಂಗೆ ನೀವೇನು ತಲೆ ಮೇಲೆ ಟೊಪ್ಪೆ? ಹಬಿ, ಹ್ಯಾಟ್ ತೆಗೆದ್ರೆ ಕೂದಲು ಉದುರೋಗುತ್ತೆ. ಅದು ಯಾರೋ ಲೇಡಿ ಡಾಕ್ಟರ್ ಬಂದಿದ್ರಲ್ಲ, ಟ್ರೀಟ್ಮೆಂಟ್ ಕೊಡ್ಲಿಲ್ವಾ? ಕೊಟ್ಟಿದ್ರು, ಆದ್ರೆ ಅದಿನ್ನೂ ವರ್ಕ್ ಆಗ್ತಾ ಇಲ್ಲ. ಜಾಜಿ ಜಂಬಲ್ ತಿನ್ನಿಯವರೇ, ಇವತ್ತು ನಿಮ್ಮ ಹುಟ್ಟುಹಬ್ಬ. ನಿಮ್ಮ ಹುಟ್ಟುಹಬ್ಬನ ನಾವೆಲ್ಲ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಬೇಕಂತ ಡಿಸೈಡ್ ಮಾಡ್ಕೊಂಡಿದೀವಿ. ಏನ್ ಹುಟ್ಟಪ್ಪನೋ ಏನೋ. ಹಬಿ, ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿ ಕರ್ದಿದ್ದೀರಾ? ಎಲ್ಲರಿಗೂ SMS ಮಾಡ್ಬಿಟ್ಟಿದ್ದೀನಿ ರೀ. ಓ ಮೈ ಗಾಡ್, ನಾನ್ ಕೇಕ್ ಕಟ್ ಮಾಡ್ಬೇಕಾದ್ರೆ ನನ್ ತಲೆ ಕೂದಲು ಉದ್ರಿ ಕೇಕ್ ಮೇಲೆ ಬಿದ್ರೆ ಕೇಕ್ ವೇಸ್ಟ್ ಆಗ್ಬಿಡುತ್ತಲ್ಲ. ನಿಂತ್ಕೊಳ್ಳಲೆ ಜಾಜಿ ಜಂಬಲ್ ತಿನ್ನಿಯವರೇ, ನಾನು ಕೊಡೋ ಈ ಗಿಫ್ಟ್ನ ಎಲ್ಲರ ಸಮ್ಮುಖದಲ್ಲಿ ತಗೊಂಡ್ಬಿಡಿ, ಎಲ್ಲ ಸರಿ ಹೋಗುತ್ತೆ. ತೆಗಿರಿ ಟೋಪಿ. ನೋ 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 ನೋ, ಟೋಪಿ ತೆಗೆದ್ರೆ ಕೂದಲು ಉದುರುತ್ತೆ. ಅಯ್ಯ, ಮೊದ್ಲು ತೆಗಿರಿ ಹೇಳ್ತೀನಿ. ಹೊತ್ತು ಬಿಟ್ಲ ಸೇರ್ಕೊಂಡು ನನ್ ತಲೆನ ಹಾಳು ಮಾಡ್ಬಿಟ್ರು. ಜಾಜಿ ಜಂಬಲ್ ತಿನ್ನಿಯವರೇ, ಕಟ್ಕೊಂಡಿರೋ ಗಂಡನ ಮಾತಿಗೆ ಬೆಲೆ ಕೊಡ್ದಾನೆ ಮನೆ ಹಾಲ್ರಿಗೆ ಮಾತಿಗೆ ಬೆಲೆ ಕೊಟ್ರಲ್ಲ, ಇನ್ನೇನಾಗುತ್ತೆ? ಇದನ್ನ ಹಾಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಏನ್ ಗಿಫ್ಟ್ ಅದು? ತೋರಿಸ್ತೀನಿ ರೀ.
ಗುಡುಗುಡು ಮಲ್ಲಪ್ಪ ತಲೆಗಾಕಳೆ ಅಭಿ ಹೇಗ್ ಕಾಣಿಸ್ತೀನಿ? ಈ ಕ್ರಿಕೆಟ್ ಅಲ್ಲಿ 4-6 ಹೊಡೆದಾಗ 4 ಜನ ಹುಡುಗಿರು ಕುಣಿತಾರಲ್ಲ ಹಂಗ್ ಕಾಣಿಸ್ತೀರ ಕಣ್ರಿ. ಅದಕ್ಕೆ ಈಗ್ಲಾದ್ರೂ ಕೇಕ್ ಕಟ್ ಮಾಡ್ಬೋದಲ್ಲ? ಓಕೆ. ಹಲೋ ಪದ್ಮಜ, ಜಾಜಿ ಜಂಬಲ್ದಿನಿ ಸ್ಪೀಕಿಂಗ್. ಇವತ್ ನನ್ ಬರ್ಡೇ, ಕೇಕ್ ಕಟ್ ಮಾಡಕ್ಕೆ ಟೈಮ್ ಆಯ್ತು. ಎಲ್ಲಿದ್ದೀರಾ? ವಾಟ್? ನಿಮಗೆ ಹೇಳಿಲ್ವಾ? ಯಾರಿಗೂ ಹೇಳಿಲ್ವಾ? ಐ ಆಮ್ ರಿಯಲಿ ಸಾರಿ. ಐ ಕಾಲ್ ಯು ಲೇಟರ್, ಓಕೆ? ಅಭಿ, ಎಲ್ಲ ಫ್ರೆಂಡ್ಸ್ಗೂ SMS ಮಾಡಿದೀನಿ ಅಂತ ದೊಡ್ಡದಾಗಿ ಕೊಚ್ಕೊಂಡ್ರಲ್ಲ, ಯಾರಿಗೆ SMS ಮಾಡಿದೀರಾ? ಅದು ಜಾಜಿ ಜಂಬಲ್ದಿನಿ ಅವರೇ, ಅವ್ರನ್ನೆಲ್ಲ ಕರ್ತಾ ಇರೋದಕ್ಕೆ ಒಂದು ಬಲವಾದ ಕಾರಣ ಇದೆ. ಅದೇ ಬಲವಾದ ಕಾರಣ ಏನು ಅಂತ ಹೇಳ್ತೀರಾ? ಅಲ್ಲ ಕಣ್ರೆ, ನೀವು ಕೂದಲನ್ನ ಉದುರ್ಸ್ಕೊಂಡು ಬಂದವ್ರ ಮುಂದೆ ಪಣೆ ಮುಂತರ ಕಂಡ್ರೆ ಅವಮಾನ ಆಗೋದು ನಿಮಗೆ. ಅದಕ್ಕೋಸ್ಕರ ನಾನೇ ಅವ್ರನ್ನೆಲ್ಲರನ್ನು ಅವಾಯ್ಡ್ ಮಾಡ್ಬಿಟ್ಟೆ. ಮತ್ತೆ ನಾನು ಯಾರ ಮುಂದೆ ನನ್ನ ಬರ್ಡೇನ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡ್ಕೊಳ್ಳಿ? ಮನೆ ಮಂದಿ ಎಲ್ಲ ದೇವ್ರ ಥರ ನಿಂತಿಲ್ವೇನಮ್ಮ, ನಮ್ಮ ಮುಂದೆನೆ ಆಚರಿಸ್ಕೋ. ಟೈಮ್ ಆಯ್ತು, ಕೇಕ್ ಕಟ್ ಮಾಡಮ್ಮ. ಕಟ್ ಮಾಡು. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಚೆನ್ನಾಗಿ ಹೀಗೆ 100 ಕಾಲ ಗಂಡ ಹೆಂಡತಿರು ಚೆನ್ನಾಗಿರಿ. ತಗೊಮ್ಮ, ಇದು ನನ್ನ ಕಡೆಯಿಂದ ಗಿಫ್ಟ್. Oh my God! ಗಿಫ್ಟ್! ಅದಕ್ಕೆ ಇದು ನನ್ನ ಕಡೆಯಿಂದ ಗಿಫ್ಟು. ನೀನು ಬಿಟ್ಟು ತಂದಿದ್ಯಾ? ಜಾಜಿ ಅವ್ರೆ, ಇದು ನನ್ನ ಕಡೆಯಿಂದ ಗಿಫ್ಟು. ನೀನು ಬಿಟ್ಟು ತಂದ್ಯಾ? ಅಯ್ಯೋ, ಕೇಕ್ ಕಟ್ಟಿಂಗ್ ಆಗೋಯ್ತಾ? ಮರಿಯಾ, ನೀವ್ ಸರಿ ಇಲ್ಲ. ನನಗೆ ಬರ್ತಾರೆ ಕೋಪಕ್ಕೆ. ಏನಾಯ್ತು ಬಾಸ್? ಇವಳು ನನ್ನ ಹೆಂಡತಿ ಅನ್ಕೊಂಡಿದ್ಯಾ, ಇನ್ ಯಾರು ಅನ್ಕೊಂಡ್ಬಿಟ್ಟಿದ್ಯಾ? ಇವಳು ಬರ್ತಾನೆ ಇರೋವಾಗ ನೀನು ಇರ್ಬೇಕು ಅನ್ನೋ ಪರಿಜ್ಞಾನ ಬೇಡ. ನೀನು ನನ್ನ ಹತ್ರ ಕೆಲಸ ಬೇಡ. ಅಭಿ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ರ? ನನ್ ಬರ್ಡೇ ದಿವಸ ನೀವು ಕೂಲ್ ಆಗಿರ್ಬೇಕು. ಕೂಲ್. ಮರಿಯಾ, ಯಾಕೆ ಲೇಟು? ನಿಮ್ಗೆ ಬರ್ತ್ಡೇಗೆ ಅಂತ ಗಿಫ್ಟ್ ತರೋದಕ್ಕೆ ಹೋಗಿದ್ದೆ. ಬೆಂಕಿ ಗಿಫ್ಟಿಗ. ಅಭಿ, ಕೂಲ್. ಥ್ಯಾಂಕ್ ಯು ಮರಿಯಾ. ಅದಕ್ಕೆ ಅಲ್ಲಿಗೆ 7 ವಿಗ್ ಸಿಕ್ಕದಾಗಾಯ್ತು. ಜಾಜಿ ಜಂಬಲ್ದಿನಿ ಅವರೇ, ನಿಮಗೆ ಕೂದಲು ಉದುರ್ತಾ ಇರೋ ವಿಚಾರ ಯಾರಿಗೂ ಗೊತ್ತಾಗಬಾರ್ದು ಅಂದ್ರೆ ದಿನಕ್ಕೆ ಒಂದೊಂದು ವಿಗ್ನ ಹಾಕೊಂಡು ಮಜಾ ಮಾಡ್ರಿ. ಅತ್ತೆ, ಕೂದಲು ಉದ್ರೋದು ಕಂಪ್ಲೀಟ್ ಆಗಿ ಸ್ಟಾಪ್ ಆಗೋಯ್ತು. ಹೌದಾ ಅಮ್ಮ? ಅಂದ್ಮೇಲೆ ಆ ಡಾಕ್ಟರ್ ಕೊಟ್ಟು ಮಾತ್ರೆ ಚೆನ್ನಾಗಿ ಕೆಲಸ ಮಾಡ್ತು ಅಂತ ಆಯ್ತು. ಹೌದು ಅತ್ತೆ, ತುಂಬಾ ಒಳ್ಳೆ ಡಾಕ್ಟ್ರು. ಮೊದ್ಲು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ತಲುಪ್ತು ಬಿಡಿ. ಅದ್ ಹೇಗೆ ತಲುಪುತ್ತೆ? ಯಾಕಂದ್ರೆ ಡಾಕ್ಟರ್ನ ಕರ್ಕೊಂಡ್ ಬಂದಿದ್ ನಾನ್ ತಾನೆ, ಅದಕ್ಕೆ ಹೇಳಿದೆ. ಹಬಿ, ವಾಟ್ ಮೈ ಡಿಯರ್ ಗುಬೈ? ಹಬಿ, ಕೂದಲು ಉದ್ರೋದು ಕಂಪ್ಲೀಟ್ ಆಗಿ ಸ್ಟಾಪ್ ಆಗೋಯ್ತು. ಹೇಳಿದ್ರು ಬರಲ್ಲ. ಇರ್ರಿ, ಹಬಿ, ಏನ್ ಮಾಡ್ತಾ ಇದ್ದೀರಾ? ಅದು ಹೇಳಿದ್ರು ಉದ್ರಲ್ಲ ಅಂದ್ರಲ್ವಾ, ಟೆಸ್ಟ್ ಮಾಡ್ತಾ ಇದ್ದೀನಿ. ಈಗ ವಿಗ್ಗಿನ ಅವಶ್ಯಕತೆ ಇಲ್ಲ. ಅಯ್ಯೋ ಶಿವನಿ, ಅನ್ಯಾಯವಾಗಿ ಇವ್ರೆಲ್ಲರೂ ಸೇರ್ಕೊಂಡು ಅದ್ರ ಮೇಲೆ ಸಾವಿರಾರು ರೂಪಾಯಿ ಬಂಡವಾಳ ಹಾಕ್ಬಿಟ್ರಲ್ಲ ರೀ. ಅದೇ ಟಾಪಿಕ್ ಬರ್ತಾ ಇದೀನಿ. ಒಂದ್ ಕೆಲಸ ಮಾಡಿ, ಆ ವಿಗ್ನೆಲ್ಲ ತಗೊಂಡು ಪದ್ದು ಬಿಟ್ಟನ್ ಕರ್ಕೊಂಡು ರೋಡಲ್ಲಿ ನಿಂತ್ಕೊಂಡು ಆ ವಿಗ್ನೆಲ್ಲ ಮಾರ್ಬಿಡಿ. ಹೆಂಗ್ ಕಾಣಿಸ್ತಾ ಇದ್ದೀರಾ? ಏಟು ಸಾಧು ಹೋಗಿಲ್ಲ ಕಣ. ಬಿಚ್ಚಲೆ ಅದನ್ನ ಆಕಯ ಅನಯ ತಮಯ ಬನ್ನಿ ವಿಘ್ನ ಹಾಕೊಳ್ಳಿ. ಚೌರಿಗಿಂತ ಸ್ಟ್ರಾಂಗು, ನಿಮ್ಮ ಕೂದಲಿಗಿಂತ ಲಾಂಗು. ಬನ್ನಿ ವಿಘ್ನ ಹಾಕೊಳ್ಳಿ. ಚೆನ್ನಾಗಿಲ್ಲ ಕಣ್ರಿ ಇದು. ಅದಾಕ್ರೆ ಇದು ಚೆನ್ನಾಗಿಲ್ಲ ಕಣ್ರೆ. ಯಾವ್ದು ಚೆನ್ನಾಗಿಲ್ವಲ್ರಿ? ಮತ್ತೆ ಯಾಕಪ್ಪ ಇಷ್ಟೆಲ್ಲದನ್ನು ಟ್ರೈ ಮಾಡ್ದೆ? ಮಾಡಕ್ ಬೇರೆ ಕೆಲಸ ಇಲ್ಲಲ್ಲ ಅದಕ್ಕೆ. ಲೇ ಪದಪ್ಪ ಬಿಟ್ಲಪ್ಪ, ಈ ಕೂದ್ಲಿರೋರ್ಗೆ ವಿಗ್ ಮಾಡಿದ್ರೆ ಪ್ರಯೋಜನ ಇಲ್ಲ ಕಣ್ರ. ನೋಡ್ರ, ಅಲ್ಲಿ ಯಾವನೋ ಒಬ್ಬ ಬೋಡ ಬರ್ತಾ ಇದ್ದಾನೆ. ಹೋಗಿ ಅವನಿಗೆ ಮಾರ್ರ. ನೋಡ್ತಾ ಇರಿ ಬಾವ, ಹೇಗ್ ಸೇಲ್ ಮಾಡ್ತೀವಿ ಅಂತ. ನಮಸ್ಕಾರ ಅಣ್ಣ, ನಾನು ಪದ್ದು. ನಮಸ್ಕಾರ ಸರ್, ನಾನು ವಿಟ್ಲ. ಮಲ್ಲಯ್ಯ, ಯಾರು ಹೊಡಿಬೇಕಾಗಿತ್ತು? ಹೊಡಿಯೋದು ಬಡಿಯೋದು ಏನು ಬೇಡ ಸರ್.
ಅಯ್ಯೋ ನಿಮ್ಮ ತಲೆ ನೋಡ್ತಾ ಇದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಇಷ್ಟು ಚಿಕ್ಕ ವಯಸ್ಸಲ್ಲಿ ತಲೆ ಕೂದಲೆಲ್ಲ ಉದುರೋಗ್ಬಾರ್ದಾಗಿತ್ತು. ನೋಡಿ ಸರ್, ಒಂದ್ ಕೆಲಸ ಮಾಡಿ, 2,000 ರೂಪಾಯಿ ಕೊಟ್ಟು ಈ ವಿಗ್ ತಗೊಳ್ಳಿ, ನಿಮ್ಮ ತಲೆನ ಕಾಪಾಡ್ಕೊಳ್ಳಿ. ಏನು ಈ ವಿಗ್ನ ನನಗ್ ಮಾಡ್ತಾ ಇದ್ದೀರಾ? ನೋಡಿ ಸರ್, ಬೇಸಿಗೆಗಾಲ ಬರ್ತಿದ್ದ ಹಾಗೆ ಸೂರ್ಯನ ಕಿರಣಗಳು ನಿಮ್ಮ ತಲೆ ಮೇಲೆ ಬಿದ್ದು ಇರೋ ಕೂದಲೆಲ್ಲ ಉದುರೋಗ್ಬಿಡತ್ತೆ. ಅದಕ್ಕೆ ಈ ವಿಗ್ ಹಾಕೊಂಡು ನಿಮ್ ತಲೆನ ಕಾಪಾಡ್ಕೊಳ್ಳಿ. ಅಯ್ಯೋ ಪಾಪಿಗಳ, ಕೂದಲು ಬರ್ತಕ್ಕೆ 1,000 ರೂಪಾಯಿ ಖರ್ಚು ಮಾಡ್ತಾ ಇದ್ದೀನಿ. ದಿನ ಬಿಸಿಲು ಕಾಯಿಸು ಕೂದಲು ಬರುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಅಂತದ್ರಲ್ಲಿ ವಿಗ್ ಹಾಕ್ಬಿಟ್ಟು ಕೂದಲು ಬರ್ದೇ ಇರೋ ತರ ಮಾಡ್ಬೇಕು ಅಂತಿದ್ದೀರಾ? ಮಲಯ ಸ್ವಲ್ಪ ನಿಲ್ಲಯ್ಯ. ಯಾರು ನೀವು? ನಾನು ಯಾರಾದ್ರೂ ನಿನಗೇನಂತಪ್ಪ? ನೋಡು, ಚಿಕ್ಕ ವಯಸ್ಸಿನಲ್ಲೇ ತಲೆಯಲ್ಲಿರೋ ಕೂದಲುಗಳನ್ನೆಲ್ಲ ಕಳ್ಕೊಂಡ್ಬಿಟ್ಟು ಯಕ್ಕಾಚಿಕ್ಕಿ ಯಾತನ ಅನುಭವಿಸಿದ್ಯಾ. ಈಗ ನೀನು ಮದುವೆ ಆಗಬೇಕು ಅಂತ ಇದೆಯಾ, ಮನಸ್ಸಿನಲ್ಲಿ ಈ ಲವ್ ಅನ್ನೋದು ಚಿಗುರ್ತಾ ಇದೆ, ಆದ್ರೆ ತಲೆ ಕೂದಲೆಲ್ಲ ಉದುರ್ತಾ ಇದೆ. ಈ ತಲೆನಲ್ಲಿ ಕೂದಲು ಬೆಳೆಸಬೇಕು ಅಂತ ನೀನು 1,000 ರೂಪಾಯಿ ದುಡ್ಡನ್ನು ಸುರಿದಿದ್ಯಾ. ಐ ಆಮ್ ರೈಟ್? ಹೌದು. ಇದು ನಿಮ್ಗೆ ಹೇಗೆ ಗೊತ್ತಾಯ್ತು? ನೋಡು ಮಲ್ಲಯ್ಯ, ಮನುಷ್ಯನಾದವನು ಒಳಗಿನ ಕಣ್ಣನ್ನ ತೆರ್ಕೊಂಡ್ರೆ ಪ್ರಪಂಚದ ಕಷ್ಟಗಳೆಲ್ಲ ಕಾಣಿಸ್ತವೆ. ಅದನ್ನ ನನಗೆ ತೋರಿಸ್ತೀರಾ? ಅಯ್ಯೋ ಶಿವನೇ, ನನ್ನ ಎದೆನ ಬಗದು ತೋರಿಸೋದಕ್ಕೆ ನಾನು ಹನುಮಂತ ಅಲ್ಲ ಕಣಪ್ಪ. ಇಷ್ಟ್ರ ಮೇಲೂ ನಾನು ಏನಾದ್ರೂ ನಿನಗೆ ಬಗದು ತೋರಿಸ್ಬಿಟ್ರೆ ನೀನು ಹಂಗಂಗೆ ಗಾಬರಿ ಆಗ್ಬಿಡ್ತೀಯ. ನಿನ್ನ ಕಷ್ಟ ನೀನು ಹೇಳ್ಕೊ. ನಾನು ಒಂದು ಹುಡುಗಿನ ಮದುವೆ ಆಗಕ್ಕೆ ಹೊರಟಿದ್ದೀನಿ. ನೋಡು ಮಲ್ಲಯ್ಯ, ಈ ಬೋರ್ ತಲೆ ಇಟ್ಕೊಂಡೋದ್ರೆ ಯಾವ ಹುಡುಗಿ ತಾನೇ ಮೆಚ್ಕೋತಾಳೆ? ಈ ಸುಂದರವಾದ ವಿಗ್ನ ಹಾಕೊಂಡು ಸುಂದರವಾದ ಹುಡುಗಿನ ನೋಡು, ಅವಳು ನಿನ್ನ ಮೆಚ್ಕೋತಾಳೆ, ಒಪ್ಕೋತಾಳೆ, ಮನೆ ಅಳಿಯನ್ನ ಮಾಡ್ಕೊಂಡು ಅವ್ರ ಮನೆಯಲ್ಲೇ ಪರ್ಮನೆಂಟ್ ಆಗಿ ಇಕ್ಕೋತಾಳೆ. ಹೌದಾ? ವಿಗ್ ಕೊಡೆ. ಎಷ್ಟು? 2,000 ರೂಪಾಯಿ. ಮಲ್ಲಯ್ಯ, ನನ್ನ ದೃಷ್ಟಿನೇ ಆಗೋಯ್ತಲ್ಲ. ಈಗ ನನ್ನ ಹುಡುಗಿ ಒಪ್ಕೋತಾಳ? ಒಪ್ಕೊಳ್ಳೋದೇನೋ ಒಪ್ಕೋತಾಳೋಗ. ನೀವ್ಯಾರು? ಎಡಗೆ ಎತ್ತಿದ್ರೆ ವೀರಕ್ಕೆ ಸರಿ, ಬಲಗೆ ಎತ್ತಿದ್ರೆ ವೀರ ಮದಕರಿ. ಗಂಡುಗಲಿ ವಂಶದ ಕಟ್ಟ ಕಡೆ ಎತ್ಕೊಂಡು ಪಾಂಡುರಂಗ ಗಂಡುಗಲಿ. ಒಳ್ಳೆದಾಗಲಿ, ಒಪ್ಪಪ್ಪ. ಧನ್ಯವಾದ. ಲೇ, ವಿಗ್ ಮಾರ್ಕೊಂಬರ್ರು ಅಂದ್ರೆ ಒದೆ ತಿಂತ ನಿಂತಿದ್ರಲ್ಲ, ವಿಗ್ ಮಾರೋದು ಅಂತ ಹೇಗೆ ಗೊತ್ತಾಯ್ತು ತಾನೆ? ಅವಿಷ್ಟು ವಿಗ್ ಮಾರ್ಕೊಂಬನ್ನಿ. ಪಾಂಡುರಂಗ ಗಂಡುಗಳೇ, ಹೆಸರಿಗೆಲ್ಲ ಹಂಗೆ ತೋರಿಸಿದ್ಮೇಲೆ ನಿಮ್ ಗಂಟೆಗೆ ಅಂತ ಇರ್ಬೇಕು. ಅದೇನಂತ ಹೇಳಿ ಮಾ. ವಿಕ್ಕ ಮಾಲೋದಕ್ಕೆ ಅಂತ ಹೋಗಿದ್ಲಲ್ಲ, ಎಷ್ಟು ಸಂಪಾದನೆ ಆಯ್ತು? ಮಾತೃಶ್ರೀ ರಂಗಮ್ಮನವರೇ, ಇವೆರಡು ಪ್ರಾಣಿಗಳು ಇದಾವಲ್ಲ, ಒಂಥರ ನಾಗರ್ಕ ನಾಗಾಡ್ಕ ನಂಗೆ. ಇವನ್ ಕೊಟ್ಕೊಂಡು ಯಾರಾದ್ರೂ ಬಿಸ್ನೆಸ್ ಮಾಡಕ್ಕಾಗತ್ತಾ? ವಿಗ್ನ ಮಾರ್ಕೊಂಬರ್ರು ಅಂದ್ರೆ ಅವ್ನು ಯಾವನೋ ಬೋರ್ಡರ್ ಹತ್ರ ಒದೆ ತಿಂತ ನಿಂತಿದ್ರು. ಕೊನೆಗೆ ನಾನು ಹೋಗಿ ಅದೇ ಬೋರ್ಡ್ ಪಟ್ಟಿ ಕಟ್ಬಿಟ್ಟು ಒಂದು ವಿಗ್ನ 2,000 ರೂಪಾಯಿಗೆ ಮಾರ್ಬಿಟ್ಟು ಬಂದೆ. ಶಭಾಷ್ ಮಗನೇ, ಗಂಡುಗಲಿ ವಂಶದಲ್ಲಿ ಹುಟ್ಟಿದ್ದಕ್ಕೂ ಸಾರ್ಥಕ ಆಯ್ತು. ಮತ್ತೆ ನಾವು ಗಂಡುಗಲಿ ವಂಶದವ್ರೆ, ನೋಡಿ ಇವತ್ತು ಹೇಗೆ ವಿಗ್ ಮಾರ್ ಬರ್ತೀವಿ ಅಂತ. ಮದ್ದು ನಡಿಯೋ, ಎಲ್ಲ ದಿಕ್ಕಲ್ಲೂ ಮಾರ್ಕೊಂಡ್ ಬಂದ್ಬಿಡೋಣ. ಮಾರ್ಲೇ ಬೇಕ್ರಪ್ಪ, ಇಲ್ಲಾಂದ್ರೆ ನಿಮ್ಮಿಬ್ಬರನ್ನೇ ಮಾರ್ಬಿಡ್ತೀನಿ. ಲೇ ಪಾಪಿಗಳ, ಯಾರೋ ಈ ವಿಗ್ ಮಾರಿದ್ದು? ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡು. ಹೌದು, ಪಟ್ಟಿ ಕಟ್ಟಿ ವಿಗ್ ಮಾರಿದ್ ಇವನೇ. ಯಾಕೋ ಈ ವಿಗ್ ಮಾರ್ದೆ ಇವನ್ಗೆ? ಅದು ಪಾಪ ಹುಡುಗ ಚಿಕ್ಕ ವಯಸ್ಸಿನಲ್ಲೇ ಕೂದಲೆಲ್ಲ ಉದುರ್ಸ್ಕೊಂಡು ಕೂತ್ಬಿಟ್ಟಿದ್ದ. ಅದೇನೋ ಮದುವೆ ಆಗ್ತೀನಿ ಅಂತ ನನ್ನ ಹತ್ರ ಕಷ್ಟ ತೋಡ್ಕೊಂಡ. ಈ ವಿಗ್ನ ಹಾಕೊಳಪ್ಪ, ಯಕ್ಕಾ ಚಿಕ್ಕಿ ಸುಂದರವಾಗಿ ಕಾಣಿಸ್ತೀಯಾ, ನಿನ್ನ ಹುಡುಗಿನೂ ಒಪ್ಕೋತಾಳೆ, ಮನೆ ಅಳಿಯನ್ ಮಾಡಿ ಮನೇಲೆ ಇಟ್ಕೋತಾಳೆ, ಮಾವು ಮನೇನ ಗಬ್ಬೆಬ್ಸುಡು ಅಂತ ನಾನೇ ವಿಗ್ ಕೊಟ್ಟೆ. ನೀನ್ ಮಾಡಿ ಸರಿ ನೀನು? ಅಯ್ಯೋ ಶಿವನೇ, ವ್ಯಾಪಾರ ಅಂದ ಮೇಲೆ ಒಂದು 4 ಬಣ್ಣ ಬಣ್ಣದ ಮಾತುಗಳನ್ನ ಆಡ್ಬೇಕಾಗತ್ತಪ್ಪ. ಯಾರ್ಯಾರೋ ಎಂತೆಂಥವ್ರಿಗೂ ಟೋಪಿ ಹಾಕ್ತಾರಂತೆ, ಅಂತದ್ರಲ್ಲಿ ನಾನು ಆ ಹುಡುಗನ ವಿಗ್ ಹಾಕಿದ್ದೀನಿ. ಇದು ತಪ್ಪೇ. ಇವನ್ ತಲೆಗೆ ವಿಗ್ ಹಾಕಿ ನನ್ ತಲೆಗೆ ಟೋಪಿ ಹಾಕಕ್ ಹೊಂಟಿದ್ಯಲ್ಲ, ಈ ಸರಿನಾ? ಅವ್ರ ಪರವಾಗಿ ಇಷ್ಟೆಲ್ಲ ಎಗರಾಡಿ ಮಾತಾಡ್ತಾ ಇದೆಯಲ್ಲ, ಯಾರಪ್ಪ ನೀನು? ಇವನ್ ನೋಡಕ್ ಬಂದಿದ್ನಲ್ಲ ಹೆಣ್ಣು, ನನ್ ತಂಗಿದೆ. ಇವನ್ ತಲೆಗೆ ವಿಗ್ ಹಾಕಿ ನನ್ ತಲೆಗೆ ಟೋಪಿ ಹಾಕಿ ನನ್ ತಂಗಿ ಬಾಳ್ನ ಹಾಳು ಮಾಡ್ಬೇಕು ಅಂತ ಹೊಂಟಿದೀಯೇನೋ? ಬಾಂಡೆ ಆದ್ರೆ ಏನಂತೆ, ನಿನ್ ತಂಗಿನ ಕೊಟ್ಬಿಟ್ಟು ಮದುವೆ ಮಾಡು, ಸುಪ್ಪಾಗಿರ್ತಾಳೆ. ಈ ಬಾಂಡ್ಲಿಗಳಿಗೆಲ್ಲ ಹೆಣ್ ಕೊಡಕ್ಕೆ ನನ್ ತಲೆ ಏನ್ ಕೆಟ್ಟಿದ್ಯೇನೋ? ಝೂಮ್ ಬರಾಬರ್, ಝೂಮ್ ಬರಾಬರ್, ಝೂಮ್. ಮುಟ್ಟಾಡ್ರ, ಅವ್ರಿಬ್ರು ಹೊಡಿತಾ ಇರೋದು ನನಗೆ, ನೀವ್ ಯಾಕ್ರೋ ಬೇನೆ ಅನುಭವಿಸ್ತಾ ಇದ್ದೀರಾ? ಗೊತ್ತಿಲ್ಲ ಬಾವ, ನಮಗೆ ಏಟುಗಳು ಬೀಳ್ತಾವೆ. ನಿಮ್ಮಿಬ್ಬರಿಗೂ ನಿಜವಾಗ್ಲೂ ತಾಕತ್ತೆ ಇದ್ರೆ, ನೀವಿಬ್ರು ನಿಜವಾದ ಗಂಡಸರೇ ಆಗಿದ್ರೆ ಜೋರಾಗಿ ಹೊಡಿರ. ಬಿಟ್ಬಿಡೋಣ. ಹಂಗಾರೆ ಮರ್ಯಾದಿಂದ 2,000 ರೂಪಾಯಿ ಕೊಡಿ. ಬರ. ಅಣ್ಣಯ್ಯ ತಮ್ಮಯ್ಯ, ಈ ವಿಘ್ನ ಹಾಕೊಳ್ಳಿ, ಈ ಹೆಣ್ಮಕ್ಳು ನಾವು ನಿಮಗೆ ಹಂಗಂಗೆ ಅಟ್ರಾಕ್ಟ್ ಆಗ್ಬಿಡ್ತವೆ. ಈ ವಿಗ್ನ ಹಾಕೊಂಡ್ರೆ ಒಳ್ಳೆ ಬಾಲಿವುಡ್ ಹೀರೋ ತರ ಕಾಣಿಸ್ತೀರಾ. ಈ ವಿಘ್ನ ಹಾಕೊಂಡ್ಬಿಟ್ರೆ ನೀವು ಬಚ್ಚಿಟ್ಕೊಬಹುದು, ತಪ್ಸ್ಕೊಬಹುದು, ನಿಮಗೆ 10 ವರ್ಷ ಕಮ್ಮಿ ಆಗ್ಬಿಡುತ್ತೆ. ಇದರಿಂದ ನಾನಾ ತರದ ಅನುಕೂಲಗಳಿವೆ. ವಿಘ್ನ ಹಾಕೊಳ್ಳಿ, ಪ್ರಯೋಜನವನ್ನ ಪಡ್ಕೊಳ್ಳಿ. ಅಣ್ಣಯ್ಯ ತಮ್ಮಯ್ಯ, ಹಿಂದು ಮುಂದೆ ನೋಡ್ಬೇಡಿ, ಬನ್ನಿ ವಿಘ್ನ ಹಾಕೊಳ್ಳಿ. ಹಾಕೊಳ್ಳಿ ಹಾಕೊಳ್ಳಿ ವಿಗ್ಗಳನ್ನ ಹಾಕೊಳ್ಳಿ, ಹಾಕೊಳ್ಳೆ ಹಾಕೊಳ್ಳಿ ವಿಗ್ಗಳನ್ನ ಹಾಕೊಳ್ಳಿ. ಸ್ವಾಮಿ, ಈ ವಿಗ್ ಹಾಕೊಂಡ್ರೆ ಜನ ನನ್ನ ಗುರ್ತಿಡಿಯಲ್ವಾ? ನಮ್ಮ ಎತ್ತ ತಾಯಣಿಗೂ ಗುರ್ತಿದೆಯಲ್ಲ ಸ್ವಾಮಿ, ನಿಮ್ಮ ಏಜು 10 ವರ್ಷ ಹಂಗಂಗೆ ಕಮ್ಮಿ ಆಗ್ಬಿಡ್ತದೆ. ಕನ್ನಡಿ ನೋಡ್ಕೊಂಡ್ರೆ ನಿಮಗೆ ನೀವೇ ಗುರ್ಸಿಕ್ಕಿಲ್ಲ. ಸರಿ, ಆ ವಿಗ್ ಕೊಡಿ. 2,000 ರೂಪಾಯಿ ಕೊಡಪ್ಪ. ಫಸ್ಟ್ ವಿಗ್ ಕೊಡ್ರಿ.
ನೀನಾರ್ಕೆ ಟಿಪಿ ಹಾಕಂಗ್ ಕಾಣ್ತೀಯಪ್ಪ. ಅವನ್ಯಾರು? ಅಮೆರಿಕದ ಸೆಂಟಿಮೆಂಟ್ ಸೀರಿಯಲ್ ಯಾಕ್ರಪ್ಪ? ಅಲ್ಲ, ಜೋಗಿ ತಮ್ಮ ಬೋಗಿ. ನೋಡ್ ಶಿವಯ್ಯ, ನಿನ್ ತಂಗಿನ ನನಗೆ ಕೊಟ್ಟು ಮದುವೆ ಮಾಡ್ಲೇಬೇಕು, ನೀನ್ ನನ್ ಭಾವ ಆಗ್ಲೇಬೇಕು. ಕೊಡಲ್ಲ ಕಣೋ, ನನ್ ತಂಗಿಯ ನೀನು ಕೊಡಲ್ಲ. ಈ ಬಾಂಡ್ಲಿಗೆ ನನ್ ತಂಗಿನ ಕೊಡಲ್ಲ. ಈ ಬಾಂಡ್ಲಿ ತಲೆನ ನಿನ್ ತಂಗಿನ ಒಪ್ಪಿದಾಳೆ. ಲೇ, ಅವಳು ಒಪ್ಪಿರ್ಬೋದು ಕಣೋ, ನಾನು ಒಪ್ಬೇಕಲ್ಲ. ಈ ತಲೆ ಏನು ಅರ್ಧ ಬಾಂಡ್ಲಿ ಅನ್ಕೊಂಡಿದ್ದೆ, ಇದ್ ನೋಡಿದ್ರೆ ಫುಲ್ ಬಾಂಡ್ಲಿ ಆಗ್ಬಿಟ್ಟದೆ. ನಾನ್ ಕೊಡಲ್ಲ ಕಣೋ. ಈಗೇನ್ ನಿನ್ ತಂಗಿ ನನ್ ಕೊಟ್ಟು ಮದುವೆ ಮಾಡ್ತಾ ಇಲ್ವೋ? ಕೊಡಲ್ಲ ಕಣೋ. ನನ್ ಪರ್ಸ್ ಕದ್ಬಿಟ್ಟ. ನನ್ ಪರ್ಸ್ ಕದ್ಬಿಟ್ಟವನೆ. ಏನ್ ಬಾವ, ದುಡ್ಡು ಕೊಟ್ಟು ವಿಗ್ನ ವಾಪಸ್ ಕೊಟ್ಟೋಗ್ಬಿಟ್ಟ? ಕಾಳಿ ಅಂದ್ರೆ ಈ ಮನುಷ್ಯನಿಗೆ ಅದೃಷ್ಟ ಗುದ್ಕೊಂಡು ಬರುತ್ತೆ ಅಂತಾರಲ್ಲ, ಇದನ್ನೇ ಕಣಪ್ಪ. ಅಣ್ಣ, ಯಾಕೆ ಹೊಡಿತೀರಾ? ನಾನ್ ಪಾಂಡುರಂಗ ಗಂಟುಗಳೇ. ನಿಮ್ದೆಲ್ಲ ಒಂದೇ ಗ್ಯಾಂಗ? ಏನಣ್ಣ ಅದು ಗ್ಯಾಂಗು? ವಿಗ್ ಹಾಕಿ ಕಳ್ರನ್ನ ಕಳ್ಸೋದು, ಕಳ್ತನ ಮಾಡ್ಸೋದು, ಆಮೇಲೆ ಏನು ಗೊತ್ತಿಲ್ದಿರೋ ತರ ನಿಂತ್ಕೊಂಡು ವಿಗ್ ಮಾರೋದು. ಬಾವ, ಆಗ್ಲೇ ಬಂದು ವಿಗ್ ಹಾಕ್ಬಿಟ್ಟು ಹೋದ್ನಲ್ಲ, ಅವನೇ ಇರ್ಬೇಕು ಕಳ್ಳ. ಅಣ್ಣ, ಅವನಿಗೂ ನಮಗೂ ಯಾವ ಸಂಬಂಧನೂ ಇಲ್ಲ ಅಣ್ಣ. ನಿನ್ನ ತದಕಿದ್ರೆ ಅವನೇ ಸಿಗ್ತದೆ. ತದಕೊಡ್ರಪ್ಪ, ಅದೆಷ್ಟು ದುಡ್ಡು ಅಂತ ಹೇಳ್ರಿ, ನಾನೇ ಕೊಟ್ಬಿಡ್ತೀನಿ. 25,000. ಬಾವ, ಅದೃಷ್ಟ ಗುದ್ಕೊಂಬಾರದು ಅಂದ್ರೆ ಇದೇ ಇರ್ಬೇಕು. ಈಗ ಕೊಡಿ ದುಡ್ಡು. ಅಣ್ಣ, ನನ್ನ ಹತ್ರ ಅಷ್ಟೊಂದು ದುಡ್ಡು ಇಲ್ಲ. ಮರ್ಯಾದೆಯಿಂದ ದುಡ್ಡ ಕೊಟ್ರೆ ಸರಿ, ಇಲ್ಲ ಅಂದ್ರೆ ನೀವ್ 3 ಜನ ತಲೆನು ಬೋಳ್ಸ್ಬಿಟ್ಟು ಇದೇ ವಿಗ್ ಹಾಕ್ಬಿಡ್ತೀನಿ.